ಶ್ರೀ ಮಾಲ್ತೇಶ್ ಮೈಲಾರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನವು ಸುಪ್ರಸಿದ್ಧ ಕ್ಷೇತ್ರ ದೇವಸ್ಥಾನವಾಗಿದ್ದು ನೂರಾರು ವರ್ಷದ ಇತಿಹಾಸವಿದ್ದು ಶ್ರೀ ಮಾಲ್ತೇಶ್ ಮೈಲಾರಲಿಂಗೇಶ್ವರ ಸ್ವಾಮಿಯ ಭಕ್ತರು ಆಂಧ್ರ, ಮಹಾರಾಷ್ಟ್ರ, ಪುಣೆ ಮತ್ತು ಇಡೀ ಕರ್ನಾಟಕ ರಾಜ್ಯವನ್ನು ಬಿಟ್ಟು ಇನ್ನಿತರೆ ರಾಜ್ಯದಿಂದನೂ ಸಹಿತ ಭಕ್ತಾದಿಗಳ ಸಂಖ್ಯೆ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆನೂ ಭಾರತ ಹುಣ್ಣಿಮೆಯಲ್ಲಿ ಬರುತ್ತೆ। ಈ ಮಾರ್ನಮಿ ದಸರಾದೊಳಗೆ ಲಕ್ಷ ಗಟ್ಟಲೆ ಭಕ್ತರು ಶ್ರೀ ಮಾಲ್ತೇಶ್ ಮೈಲಾರ ಸ್ವಾಮಿಯ ಭಕ್ತರಿದ್ದಾರೆ। ಆ ಭಕ್ತರಿಗೆ ಈ ಪವಾಡದ ವಿಶೇಷತೆ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಕಾಲಿಗೆ ಒಂದು ಮುಳ್ಳು ಸಹಿತ ಸುಚ್ಚಿದ್ರೆ ಈ ಕಾಲಿಗೆ ನೋವಾಗ್ತೈತಿ, ಅಂಥದ್ರಲ್ಲಿ ಸರಪಳಿ ಪವಾಡ ಹಾಗೂ ಶಸ್ತ್ರ ಪವಾಡಗಳನ್ನು ಮಾಡ್ಬೇಕಾದ್ರೆ ಆ ಸ್ವಾಮಿಯ ಕೃಪಾ ಆಶೀರ್ವಾದದಿಂದ ಬಗ್ನಿಗೂಟವನ್ನು ಕಾಲೊಳಗೆ ಬಡ್ದು ಈ ಕಡೆಯಿಂದ ಈ ಕಡೆ ಮೂರು ಮುಳ್ಳು, ಚಿಗರಿಮಣಿ ಇವನ್ನೆಲ್ಲ ಪವಾಡ ಶಸ್ತ್ರ ಪವಾಡ ಮಾಡ್ಬೇಕಾರೆ ಭಗವಂತನ ಆ ಲೀಲೆ ಇರುವ ಸುಪ್ರಸಿದ್ಧ ಮೈಲಾರ ಸ್ವಾಮಿ ಆಶೀರ್ವಾದ ಇರುವುದರಿಂದ ಯಾವುದೇ ಒಂದು ಗಾಯ ಆಗದೆ ಆ ಭಂಡಾರವನ್ನು ಆ ಗಾಯಕ್ಕೆ ಹಚ್ಚಿ ಕಟ್ಟಿದರೆ ಒಂದು 3 ದಿನದಲ್ಲೇ ಆ ನೋವು ಸಹಿತ ಮಾಯವಾಗುತ್ತದೆ। ಆ ಮೈಲಾರಲಿಂಗನ ಪವಾಡ ಶಕ್ತಿ ಇರುವುದರಿಂದ ಲಕ್ಷ ಗಟ್ಟಲೆ ಭಕ್ತರು ಮೂಲೆಯಿಂದ ಬರ್ತಾರೆ। ಹಾಗಾಗಿ ನಾವು ಈ ಸರಿ ಹಿಂದೆ 25 ವರ್ಷಗಳ ಕಾಲ ಇದೇ ಆಡಳಿತ ಮಂಡಳಿ ಬೇರೆಯವ್ರದ್ದಿತ್ತು, ಈಗ ಒಂದು 15-20 ದಿವಸದಿಂದ ಈ ಹೊಸ ಕಮಿಟಿ ರಚನೆ ಆಗಿದೆ। ಈ ರಚನೆ ಆದಂಥ ಆಡಳಿತ ಮಂಡಳಿ ಇರ್ತಕ್ಕಂಥವ್ರು ಈ ಸ್ವಾಮಿಯ ಸುಪ್ರಸಿದ್ಧ ದೇವಸ್ಥಾನವನ್ನು ಹೆಚ್ಚಿನ ಮೂಲಭೂತ ಸೌಕರ್ಯಗಳಿಂದ ನಾವು ಅಭಿವೃದ್ಧಿ ಮಾಡಬೇಕಂತ ಕಂಕಣಬದ್ಧವಾಗಿ ನಮ್ಮ ಅಧ್ಯಕ್ಷರು, ನಮ್ಮ ಚೇರ್ಮನ್ರು, ನಮ್ಮ ಲೋಕಲ್ ಕಮಿಟಿ ಸದಸ್ಯರು ಎಲ್ಲರೂ ಸೇರಿ ನಾವು ಒಂದಿಷ್ಟು ಗೈಡೆನ್ಸನ್ನು ಹಾಕ್ಕೊಂಡಿದ್ದೇವೆ। ಈಗ ತಾನೇ 15 ದಿನದೊಳಗೆ ನಾವು ಒಂದಿಷ್ಟು ಜಾಗಗಳನ್ನು ಗುರುತಿಸಿ ಆ ಜಾಗಗಳನ್ನು ಸ್ವಚ್ಛ ಮಾಡುವ ಕಾರ್ಯಕ್ರಮ ಹಾಗೂ ಶೌಚಾಲಯ ಹೆಣ್ಣು ಮಕ್ಕಳಿಗೆ ಹಾಗೂ ಪ್ರತ್ಯೇಕವಾಗಿ ಹೆಣ್ಣುಮಕ್ಕಳು ಮಡಿ ಉಡಿಯಿಂದ ಬಲ್ದು ಆಮೇಲೆ ಮಡಿ ಸ್ನಾನಕ್ಕಾಗಿ ಅವರಿಗೆ ಪ್ರತ್ಯೇಕವಾದಂಥ 2 ರೂಮುಗಳನ್ನು ಸಹಿತ ಸ್ನಾನಕ್ಕೆ ಬಟ್ಟೆ ಬದಲಾಯಿಸುವುದಕ್ಕೆ ನಾವು ಮಾಡಿದ್ದೇವೆ। ಒಂದು ಎಷ್ಟೋ ಟಾಯ್ಲೆಟ್ ಶೌಚಾಲಯಗಳನ್ನು ಸಹಿತ ಭಕ್ತರಿಗೆ ಅನುಕೂಲವಾಗದ ರೀತಿಯಲ್ಲಿ ಕಟ್ಟಿಸಿದ್ದೇವೆ। ಇನ್ನು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಅವನ್ನ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೇವೆ। ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳು ಜಾಸ್ತಿ ಇದೆ, ಜಾಗಗಳು, ಆ ಜಾಗಗಳಲ್ಲಿ ಭಕ್ತರಿಗೆ ಉಳ್ಕೊರ್ಲಿಕ್ಕೆ ಮತ್ತು ಮೂಲಭೂತ ಸೌಕರ್ಯಗಳು ಕಡಿಮೆ ಇರೋದರಿಂದ ಅವರಿಗೆ ವಸತಿ ನಿಲಯದ ಕೊರತೆ ಭಾಳ ಇದೆ ಇಲ್ಲಿ। ಹಾಗಾಗಿ ನಾವು ಒಂದು ಸಾವಿರಾರು ಗಟ್ಟಲೆ ರೂಮನ್ನು ಕಟ್ಟಿಸ್ಬೇಕನ್ನೋದೊಂದು ಎಸ್ಟಿಮೇಟು ಕೂಡ ಇದೆ। ಆ ಭಕ್ತರ ಸಹಿತ ಈ ಸ್ವಾಮಿಗೆ ಅವರ ಹೆಚ್ಚಿನ ರೀತಿಯಲ್ಲಿ ಈ ಭಕ್ತಿಗೆ ಮೆಚ್ಚಿ ದಾನ ಧರ್ಮ ಅನ್ನೋದು ಏನೈತಲ್ಲ ಆ ಸ್ವಾಮಿಯ ಪಾತ್ರರಾಗಬೇಕು। ಆಗ ಕಾಣಿಕೆ ಮುಡುಪು ಮಾಲೆಗಳನ್ನು ಕೊಡ್ತಕ್ಕಂಥ ಶ್ರೀ ಮಾಲ್ತೇಶ್ ಮೈಲಾರಲಿಂಗೇಶ್ವರ ನಮ್ಮ ಟೆಂಪಲ್ ಕಮಿಟಿಗೆ ಚೆಕ್ ಮುಖಾಂತರನೂ ಕೊಡ್ಬೋದು, DD ಮುಖಾಂತರನ ಕೊಡ್ಬೋದು, ಹುಂಡಿಗೆ ಬಂದು ಹಾಕ್ಬೋದು, ಎಲ್ಲ ಸೌಲಭ್ಯ ಮತ್ತು ಹಾಗೂ ಫೋನ್ಪೇ ಸೌಲಭ್ಯಗಳನ್ನು ಸಹಿತ ನಾವು ಈ ಸಲ ಅಳವಡಿಸಿದ್ದೇವೆ। ಆಮೇಲೆ ಚೆಕ್ ಮುಖಾಂತರವಾಗಿ ನಮ್ಮ ಅಧ್ಯಕ್ಷರೆಲ್ಲ ವ್ಯವಹಾರಗಳನ್ನು ಮಾಡಬೇಕಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ। ಭಕ್ತರಿಗೆ ಯಾವುದೇ ರೀತಿಯಿಂದಲೂ ಅವರಿಗೆ ತೊಂದರೆ ಅನಾನುಕೂಲ ಆಗಬಾರ್ದು। ಬಂದಂಥ ಭಕ್ತರು ಬೇರೆ ದೇವಸ್ಥಾನಗಳಿಗೆ ಹೋದರೆ ಆ ದೇವಸ್ಥಾನಗಳು ಎಷ್ಟು ಅಭಿವೃದ್ಧಿಯಿಂದ ಹೊಂದಿದವು, ಎಷ್ಟು ಶೌಚಾಲಯ ಆಗಿರ್ಬೋದು, ಸ್ನಾನಗೃಹ ಆಗಿರ್ಬೋದು, ಆಮೇಲೆ ಪಾರ್ಕಿಂಗ್ ಆಗಿರ್ಬೋದು, ಇನ್ನಿತರೆ ಎಲ್ಲ ಮೂಲಭೂತ ಸೌಕರ್ಯಗಳು ಹೆಚ್ಚಿರುತ್ತವೆ। ನಮ್ಮ ದೇವಸ್ಥಾನದಲ್ಲಿ ಆ ರೀತಿ ಆಗಬೇಕಂತೇಳಿ ನಾವೆಲ್ಲ ಕಂಕಣಬದ್ಧವಾಗಿ ನಮ್ಮ ಕಮಿಟಿಯವರು ತೀರ್ಮಾನ ಮಾಡಿದ್ದೇವೆ। ಹಾಗಾಗಿ ಎಲ್ಲರ ಭಕ್ತರ ಸಹಕಾರ, ಮಾಧ್ಯಮ ಮಿತ್ರರ ಸಹಕಾರ ಈ ದೇವಸ್ಥಾನವನ್ನು ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಮಾಧ್ಯಮದ ಮುಖಾಂತರ ನೀವು ನಮ್ಮ ಮೈಲಾರಲಿಂಗೇಶ್ವರ ಪವಾಡ ಪುರುಷರನ್ನು ಮತ್ತು ಗೊರವೈನವರನ್ನು ನೀವು ಅವ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕೆಂದೇಳಿ ತಮ್ಮಲ್ಲಿ